ಪ್ರೇಸ್ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಕೊಟ್ಟಂತೆ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರೂ ಈ ಹೌಸ್ ಆಫ್ ಗಾಡ್ ನಿರೀಕ್ಷೆ ನೋಡಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಆತ್ಮಿಕವಾಗಿ ನಾನು ಬರಮಾಡಿಕೊಳ್ತಾ ಇದ್ದೇನೆ. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 97ನೇ ಅಧ್ಯಾಯ ಅದರ 10ನೇ ವಚನ. ಈ ವಚನ ಹೀಗೆ ಹೇಳುತ್ತೆ: ಯೆಹೋವನನ್ನ ಪ್ರೀತಿಸುವವರೇ ಕೆಟ್ಟತನವನ್ನು ಹಾಗೆ ಮಾಡಿರಿ. ಆತನು ತನ್ನ ಭಕ್ತರ ಪ್ರಾಣಗಳನ್ನು ಕಾಯುವವನಾಗಿ ದುಷ್ಟರ ಕೈಯೊಳಗಿಂದ ಅವರನ್ನು ಬಿಡಿಸುವನು. ಹಾಲೆಲೂಯ. ಪ್ರಿಯರೇ, ಈ ವಾಕ್ಯದಲ್ಲಿ ನಾವು ನೋಡುವುದಾದರೆ, ನಾವು ದೇವರನ್ನ ಪ್ರೀತಿಸುವವರಾದರೆ ಕೆಟ್ಟತನವನ್ನ ಹಾಗೆ ಮಾಡುವಂಥವರಾಗಿರಬೇಕು. ಹಾಲೆಲೂಯ. ನೋಡ್ರಿ, ನಾವು ದೇವರನ್ನ ಪ್ರೀತಿಸುವುದಾದರೆ ನಿಜವಾಗಿಯೂ ನಾವು ಏನ್ ಮಾಡ್ತೇವೆ ಎಂಬುದಾಗಿ ನೋಡುವಾಗ ಕೆಟ್ಟತನವನ್ನ ಹಾಗೆ ಮಾಡುತ್ತೇವೆ. ಯಾವುದಾದ್ರೂ ತಪ್ಪುಗಳನ್ನು ಕಂಡಾಗ ನಾವು ಅದನ್ನ ದೂಷಿಸ್ತೇವೆ. ನಾವು ತಪ್ಪುಗಳನ್ನ ಮಾಡಲು ಮುಂದೆ ಹೋಗುವುದಿಲ್ಲ. ಒಂದು ವೇಳೆ ಅದು ತಪ್ಪು ಎಂಬುದಾಗಿ ನಮಗೆ ಗೊತ್ತಾದಾಗ ನಾವು ಆ ಕಾರ್ಯಗಳನ್ನ ಮಾಡುವುದಿಲ್ಲ. ನಮ್ಮನ್ನ ನಾವು ಸರಿಪಡಿಸಿಕೊಂಡು ಒಂದು ಸರಿಯಾದ ಮಾರ್ಗದಲ್ಲಿ ದೇವರ ಆಜ್ಞೆಗಳಿಗೆ ನಾವು ವಿಧೇಯರಾಗಿ ನಡೆಯುತ್ತೇವೆ. ಯಾವಾಗ ಎಂಬುದಾಗಿ ನೋಡುವಾಗ ಆತನನ್ನ ಪ್ರೀತಿಸುವಾಗ. ಪ್ರಿಯರೇ, ದೇವರನ್ನ ಪ್ರೀತಿಸುತ್ತೇವೆ ಎಂಬುದಾಗಿ ಹೇಳಿ ಕೆಟ್ಟದ್ದನ್ನ ಮಾಡಲು ಯಾರು ಸಹ ಮುಂದೆ ಹೋಗುವುದಿಲ್ಲ. ಯಾಕಂದರೆ ಆತನ ಪ್ರೀತಿ ಪಾಪ ದ್ವೇಷವನ್ನ ಹುಟ್ಟಿಸುವುದನ್ನ ನಾವು ನೋಡ್ತೇವೆ. ಅಂದ್ರೆ ಯಾವುದು ಪಾಪ, ಯಾವುದು ತಪ್ಪು ಎಂಬುದಾಗಿ ಕಂಡಾಗ ಅದನ್ನ ಮಾಡದೆ ನಾವೇನ್ ಮಾಡ್ತೇವೆ, ನಮ್ಮ ಒಂದು ದೃಢವಾದ ನಿಶ್ಚಯ ಒಟ್ಟಿಗೆ ನಾವು ನಿಂತುಕೊಳ್ಳುತ್ತೇವೆ. ನಾವು ಯಾವ ತಪ್ಪುಗಳನ್ನು ಮಾಡಲು ಮುಂದೆ ಹೋಗುವುದಿಲ್ಲ ಪ್ರಿಯರೇ. ಆದರೆ ದೇವರ ಪ್ರೀತಿ ನಮ್ಮಲ್ಲಿ ಇಲ್ಲ ಎಂಬುದಾಗಿ ನೋಡುವಾಗ ನಾವೇನ್ ಮಾಡ್ತೇವೆ ಅಂತ ನೋಡಿದ್ರೆ, ನಾವು ಅನೇಕ ಕಾರ್ಯಗಳನ್ನ ನಾವು ಮಾಡ್ತೇವೆ. ದೇವರ ಭಯ ಇಲ್ಲದೆ ಇರುವಾಗ ದೇವರ ಆಜ್ಞೆಗಳಿಗೆ ಅವಿಧೇಯರಾಗಿ ನಾವು ನಡೆಯುತ್ತೇವೆ. ನಮ್ಮನ್ನ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಿಜವಾಗಿಯೂ ನಾವು ದೇವರನ್ನ ಪ್ರೀತಿಸ್ತಾ ಇದ್ದೇವಾ? ದೇವರನ್ನ ಪ್ರೀತಿಸಿ ಸಹನು ನಮ್ಮಲ್ಲಿ ಇನ್ನೂ ಲೋಕಕ್ಕೆ ಸಂಬಂಧಪಟ್ಟಂತ ಕಾರ್ಯಗಳು ಇದೆಯಾ? ಇನ್ನೂ ಈ ಲೋಕಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಅವಿಧೇಯರಾಗಿ ನಡೀತಾ ಇದ್ದೇವ? ನಮ್ಮನ್ನ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಆತನ ಆಜ್ಞೆಗಳಿಗೆ ನಾವು ಎಲ್ಲಾದ್ರೂ ಅವಿಧೇಯರಾಗಿ ನಡೀತಿದ್ದೇವಾ ಎಂಬುದನ್ನ ನಾವು ಪರೀಕ್ಷೆ ಮಾಡಿಕೊಂಡು ನಮ್ಮ ನಡತೆಗಳನ್ನ ನಾವು ಸರಿಪಡಿಸಿಕೊಳ್ಳೋಣ. ಆತನ ಪ್ರೀತಿ ನಿಜವಾಗಿಯೂ ನಮ್ಮಲ್ಲಿ ಇರುವುದಾದರೆ, ನಾವು ಆತನನ್ನ ಪ್ರೀತಿಸುವುದಾದರೆ, ಯಥಾರ್ಥವಾಗಿ ನಾವು ಆತನನ್ನ ಪ್ರೀತಿಸ್ತಾ ಇರುವುದಾದರೆ, ಖಂಡಿತವಾಗಿಯೂ ಈ ಲೋಕದ ಯಾವ ಪಾಪಗಳಿಗೆ, ಯಾವ ಒಂದು ಸೆಳೆತಗಳಿಗೆ ನಾವು ಸಿಕ್ಕಿಕೊಳ್ಳದೆ ಆತನೊಟ್ಟಿಗೆ ನಾವು ನಡೆಯುತ್ತೇವೆ ಪ್ರಿಯರೇ. ನೋಡ್ರಿ, ನಾವು ಯಾವಾಗ ಆತನನ್ನ ಯಥಾರ್ಥ ಹೃದಯದಿಂದ ಪ್ರೀತಿಸುತ್ತೇವೋ ಆವಾಗ ದೇವರು ನಮಗೆ ಮಾಡ್ತಾ ಇರುವಂತ ವಾಗ್ದಾನ, ಆತನು ನಮ್ಮನ್ನ ದುಷ್ಟರ ಕೈಯೊಳಗಿಂದ ಏನು ಮಾಡ್ತಾನಂತೆ, ಬಿಡಿಸಿ ನಮ್ಮ ಪ್ರಾಣಗಳನ್ನ ಆತನು ಕಾಯುತ್ತಾನೆ ಎಂಬುದಾಗಿ. ಹಾಲೆಲೂಯ. ನೋಡಿ, ಎಂತ ಒಳ್ಳೆ ದೇವರಲ್ವಾ? ನಾವು ಆತನನ್ನ ಪ್ರೀತಿಸಿ ಆತನ ಆಜ್ಞೆಗಳನ್ನ ಕೈಕೊಳ್ಳುವುದಾದರೆ ಖಂಡಿತವಾಗಿಯೂ ನಮ್ಮ ಪ್ರಾಣಗಳನ್ನ ಆತನು ಕಾಯುತ್ತಾ ದುಷ್ಟರಿಂದ ನಮ್ಮನ್ನ ಬಿಡಿಸುವಾತನಾಗಿದ್ದಾನೆ. ಒಂದು ವೇಳೆ ಈ ಸಮಯದಲ್ಲಿ, ಈ ದಿನಗಳಲ್ಲಿ ನೀವೇನಾದ್ರೂ ದೇವರನ್ನ ಪ್ರೀತಿಸುತ್ತೇನೆ ಎಂಬುದಾಗಿ ಹೇಳಿ ಸಹ ಯಾವುದಾದ್ರೂ ತಪ್ಪುಗಳನ್ನ, ಪಾಪಗಳನ್ನ ಮಾಡ್ತಿರುವುದಾದ್ರೆ, ಒಂದು ವೇಳೆ ನೀವು ಪರೀಕ್ಷೆ ಮಾಡಿಕೊಳ್ಳ್ರಿ. ಒಂದು ವೇಳೆ ಆ ರೀತಿಯಾದ ಪಾಪಗಳು ಇರುವುದಾದ್ರೆ ಅದನ್ನ ದೇವರ ಬಳಿ ತಂದು ಒಪ್ಪಿಕೊಂಡು, ದೇವರೇ, ಇನ್ನು ಮೇಲೆ ಅಪ್ಪ ನಾನು ಕರ್ತನೆ ನಿನ್ನ ಆಜ್ಞೆಗಳಿಗೆ, ನಿನ್ನ ವಾಕ್ಯಗಳಿಗೆ ವಿಧೇಯಳಾಗಿ ನಾನು ನಡೆಯುತ್ತೇನಪ್ಪ, ಈ ತಪ್ಪು ಪಾಪಗಳನ್ನ ಕ್ಷಮಿಸಪ್ಪ ಎಂಬುದಾಗಿ ಪ್ರಾರ್ಥನೆ ಮಾಡ್ರಿ ಪ್ರಿಯರೇ. ಖಂಡಿತವಾಗಿಯೂ ಆತನು ಒಂದು ವೇಳೆ ಮರಣಕರವಾದ ರೋಗಗಳಲ್ಲಿ ನೀವು ದುಷ್ಟರ ಕೈಯಲ್ಲಿ ಸಿಕ್ಕಿ ಹಾಕಿಕೊಂಡಿರುವುದಾದರೆ ಆತನು ಬಂದು ನಿಮ್ಮ ಪ್ರಾಣಗಳನ್ನ ದುಷ್ಟರ ಕೈಯೊಳಗಿಂದ ತಪ್ಪಿಸಿ ನಿಮ್ಮನ್ನ ರಕ್ಷಿಸುವಾತನಾಗಿದ್ದಾನೆ. ಹಾಲೆಲೂಯ. ಪ್ರಾರ್ಥನೆ ಮಾಡಿ ನಾವು ಮುಕ್ತಾಯ ಮಾಡಿಕೊಳ್ಳೋಣ. ಸ್ತೋತ್ರ ಕರ್ತನೆ, ಪರಿಶುದ್ಧನಾದ ದೇವರೇ, ಅಪ್ಪ ನಿನಗೆ ಮಹಿಮೆ ಆಗಲಿ ಸ್ವಾಮಿ. ಈಗೋ ತಂದೆ ಆದ ದೇವರೇ, ಈ ಸಮಯದಲ್ಲಿ ದೇವರೇ ನಾವು ನಿಮ್ಮನ್ನ ಕರ್ತನೆ ಅಪ್ಪ ಸ್ತುತಿಸಿ, ಹೋಗಲಿ, ಕೀರ್ತಿಸಿ ಕೊಂಡಾಡುತ್ತೇವೆ ಸ್ವಾಮಿ. ಉದಯ ಕಾಲ ಜಾವದಲ್ಲಿ ಸ್ವಾಮಿ ಅಪ್ಪ, ಈಗೋ ನೀವು ಕೊಟ್ಟ ವಾಕ್ಯಗಳಿಗಾಗಿ ಸ್ತೋತ್ರ. ಹೌದು ಸ್ವಾಮಿ ದೇವರೇ ಸಯ್ಯ, ನಾವು ನಿನ್ನನ್ನಪ್ಪ ಪ್ರೀತಿಸುವವರಾಗಬೇಕು ಸ್ವಾಮಿ. ಯೆಹೋವನನ್ನ ಪ್ರೀತಿಸುವವರೇ ಕೆಟ್ಟತನವನ್ನ ಹಾಗೆ ಮಾಡಿರಿ ಎಂಬುದಾಗಿ ನಿಮ್ಮ ವಾಕ್ಯ ಹೇಳುವ ಹಾಗೆ, ಹೌದು ಸ್ವಾಮಿ, ನಿನ್ನನ್ನ ಪ್ರೀತಿಸುವ ನಾವು ಸ್ವಾಮಿ ಎಲ್ಲಾ ಕೆಟ್ಟತನಗಳನ್ನ ದೇವರೇ ಹಾಗೆ ಮಾಡುವಂತ ಕೃಪೆ ನಿನ್ನ ಅನುಗ್ರಹ ಮಾಡು ಸ್ವಾಮಿ. ಹೌದು ಸ್ವಾಮಿ ದೇವರೇ, ಯಾರೆಲ್ಲ ಪ್ರಾರ್ಥನೆಯಲ್ಲಿ ಜಾಯ್ನ್ ಆಗಿ ಪ್ರಾರ್ಥನೆ ಮಾಡ್ತಿದ್ದಾರಪ್ಪ, ಒಂದು ವೇಳೆ ಅವರು ದುಷ್ಟರ ಕೈಯಲ್ಲಿ ಸಿಕ್ಕಿ ಹಾಕೊಂಡಿದ್ದಾರೇನೋ ಗೊತ್ತಿಲ್ಲ ಸ್ವಾಮಿ. ಅಪ್ಪ ದೇವರೇ, ಅವರ ಪ್ರಾಣಗಳು ದೇವರೇ ಅಪ್ಪ ಈಗೋ ಕರ್ತನೆ ಅಪ್ಪ ಯಾವ್ದಾದ್ರು ಕಷ್ಟಗಳಿಗೆ ಒಳಗಾಗಿದೆಯೇನೋ ಗೊತ್ತಿಲ್ಲ ಸ್ವಾಮಿ. ನನ್ನ ಏಸಯ್ಯ, ಅವರೆಲ್ಲ ಪ್ರಾಣಗಳನ್ನ ದುಷ್ಟರ ಕೈಯಿಂದ ತಪ್ಪಿಸು ಸ್ವಾಮಿ. ಮರಣಕರವಾದ ರೋಗಗಳಿಂದ ಬಿಡಿಸು ಸ್ವಾಮಿ. ಕೆಟ್ಟತನವನ್ನ ಹಾಗೆ ಮಾಡುವಂತ ಮನಸ್ಸನ್ನ ನೀನು ಕೊಡಪ್ಪ ಸ್ವಾಮಿ. ಹೌದು ಸ್ವಾಮಿ ಅಪ್ಪ, ಕೆಟ್ಟತನಗಳ
ಒಂದು ಬಂಧನಗಳಿಗೆ ಯಾರೆಲ್ಲ ಒಳಗಾಗಿದ್ದಾರೋ ಆ ಎಲ್ಲ ಬಂಧನಗಳಿಂದ ನಜರೇತಿನೇಸೆಯ ನೀನು ತಾನೇ ಬಿಡಿಸಪ್ಪ ಸ್ವಾಮಿ ದೇವರೇ. ಪಾಪದ ಬಂಧನಗಳು, ಶಾಪದ ಬಂಧನಗಳು ಅಪ್ಪ, ಈಗ ಯಾವ ತಪ್ಪುಗಳು ಪಾಪಗಳು ಅವರಿಗೆ ಬಿಡುವುದಕ್ಕೆ ಆಗ್ತಾ ಇಲ್ವೋ ಆ ಪಾಪಗಳನ್ನ ಬಿಡುವುದಕ್ಕೆ ಬೇಕಾದ ಸಹಾಯ ನೀನು ಒದಗಿಸಿಕೊಡು ಸ್ವಾಮಿ. ನಜರೇತಿನೇಸೆಯ ನಿನ್ನ ಪರಿಶುದ್ಧ ರಕ್ತವು ಪ್ರತಿಯೊಬ್ಬರ ಪಾಪಗಳನ್ನ ಅದು ತೊಳೆಯುವಂಥದ್ದಾಗಿದೆಯಲ್ಲ ಸ್ವಾಮಿ. ಹೌದು ಸ್ವಾಮಿ, ತಂದೆಯಾದ ದೇವರೇ, ನಿನ್ನ ರಕ್ತವನ್ನ ಅಪ್ಪ, ನಿನ್ನ ನಾಮವನ್ನ ದೇವರೇ ಅವರು ನಂಬುವಂತ ಕೃಪೆ ನೀನು ಅನುಗ್ರಹ ಮಾಡಿ ಸ್ವಾಮಿ. ದೇವ, ನೀವು ಹಾಗೆ ಮಾಡಿರುವುದಕ್ಕಾಗಿ ಸ್ತೋತ್ರ. ನಜರೇತಿನೇಸೆಯ ನಿನ್ನ ಅಧಿಕಾರಗಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೆನ್. ಪ್ರೈಸ್ ದಿ ಲಾರ್ಡ್ ಪ್ರಿಯರೇ, ಈ ಒಂದು ವಾಕ್ಯ ಸಂದೇಶವು ನಿಮಗೆ ಆಶೀರ್ವಾದವಾಗಿದ್ದರೆ ಇದನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂಡ್ ಶೇರ್ ಮಾಡಿ. ಥ್ಯಾಂಕ್ ಯು ಅಂಡ್ ಪ್ರೈಸ್ ದಿ ಲಾರ್ಡ್.